ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ವ್ಲಾಗ್. ನಾವೀಗ ಒಂದು ಟೆಂಪಲ್ಗೆ ಹೊಂಟೇವಿ. ಆ್ಯಕ್ಚುಲಿ ಅದು ಮುಗುಳ್ನಾಗಿ ಫಿಲ್ಮ್ದಾಗ ಇದ್ದಿದ್ದು ಪ್ಲೇಸ್ ತೊಗೊಂಡಾರದ್ನೆ ಅಲ್ಲಿ ಶೂಟಿಂಗ್ ಮಾಡ್ಯಾರ. ಸೊ ಅಲ್ಲಿ ಹೊಂಟೇವಿ. ನೀವು ಯಾವ್ದಂತ ಗೊತ್ತಾಗ್ಬೇಕಂದ್ರೆ ನಾವು ಅಲ್ಲೇ ಹೇಳ್ತೇವೆ, ಅಲ್ಲೇ ನೋಡ್ರಿ. ಯಾಕೆ ಇಷ್ಟು ಜಳದೊಳಗೆ ಏನಿದೆ ಸ್ವೆಟರ್ ಅಲ್ಲ ಜರ್ಕಿನ್ ಹಾಕೊಂಡ ಅಂತ ಡಿಪ್ರೆಷನ್. ಯಾಕಂದ್ರೆ ಇಟ್ಕೊಳಕ್ಕೆ ಪ್ಲೇಸೇ ಇಲ್ಲ. ಎಲ್ಲ ಇವನು ತುಂಬಿಟ್ಟಾವ ನೋಡ್ರಿ. ಕ್ಯಾಮ್ರಾ ಅದನ್ನ ಇದನ್ನ ತೊಗೊಂಡು ಬಂದ್ಬಿಟ್ಟಾನ. ನೀರಂ ಬಾಟ್ಲಿ 2 ಹೆಲ್ಮೆಟ್ ಹೊಳ್ಳಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಇವಾಗ ಹೊಂಟೇವಿ ಎಲ್ಲಿಪ್ಪ ಅಂದ್ರೆ ವರಂಗ ಟೆಂಪಲ್ಪ್ಪ ಅಂದ್ರೆ ಇದು ಒಂದು ಜೈನ ಮಂದಿರ ಇರ್ತದೆ. ನಾವು ಹೊಂಟಿರೋ ಪ್ಲೇಸ್ ಬಂದು ವರಂಗ ಟೆಂಪಲ್ ಅಂತ. ವರಂಗ ಟೆಂಪಲ್ ಏನಪ್ಪ ಅಂದ್ರೆ ಇದು ಮುಗುಳುನಗಿ ಒಳಗೆ ಒಂದು ಸೀನ್ ಐತಲ್ಲ, ಬೋಟ್ ಒಳಗೆ ಹೋಗಿ ಆ ಕಡೆ ಟೆಂಪಲ್ ರೀಚ್ ಆಗಿ ಐತಲ್ಲ, ಅದು ಇಲ್ಲೇ ಹಾಕ್ತೇನೆ ನೋಡ್ರಿ. ವಿಡಿಯೋ ಈ ಟೆಂಪಲ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿಕೊಂಡು ಹೊಂಟೇವಿ. ಅವ್ರಿಂದ ಕೂತವ್ರಿಗೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ, ಗೊತ್ತಾಗಿಲ್ಲ. ಅವಾಗ ನಡಿ ಬಂದು ಮಾತಾಡ್ತಿರ್ತಾರೆ ಅವರು. ಏನು ಮಾಡೋಕ್ಕಾಗಂಗಿಲ್ಲ. ಇಲ್ಲಿಂದ ಅದು ನಾವು ಕಾರ್ಕಳಿಂದ ಬಂದ್ರೆ ಕಾರ್ಕಳ 22 ಕಿಲೋಮೀಟ್ರ್ ಐತಿ. 23 ಕಿಲೋಮೀಟ್ರ್ ಐತಿ. ಹೋಗಿ ಬರ್ಬೋದು. ಆದರೆ ನಮ್ದು ಏನೈತಲ್ಲ ಪ್ಲಾನ್, ಕಟೀಲು ಹೋಗ್ಬೇಕಂತಿತ್ತು. ನೆಕ್ಸ್ಟ್ ಕಟೀಲು ಹೋಗ್ಬೇಕಂತಿದೆ. ಹಾಗಾಗಿ ಇದನ್ನ ಹೋಗಿ ಇದೇ ಸೇಮ್ ರೂಟ್ ಒಳಗೆ ವಾಪಸ್ ಬಂದು ಮತ್ತೆ ಕಟೀಲಿಗೆ ಹೋಗ್ಬೇಕು. 25 ಕಿಲೋಮೀಟ್ರ್ ಇಲ್ಲೇ ಇದು ಆಕೈತಿ. ಇಲ್ಲ ಪ್ಲೇಸ್ ನೋಡ್ಬೇಕಂತ ಹೇಳಿ ಬಂದಿದ್ದಿಲ್ಲ, ಹಾಗಾಗಿ ಅಲ್ಲಿ ಹೋಗ್ಬೇಕಂತೇಳಿ ನೋಡುಂಬರ್ರಿ. ನಾನು ಫಸ್ಟ್ ಟೈಮ್ ಹೊಂಟೇನಿ, ಹೆಂಗೈತಿ ಏನೋ ಗೊತ್ತಿಲ್ಲ. ಅಲ್ಲ ಫಿಲ್ಮ್ ಒಳಗೆ ನೋಡ್ಬೇಕಂತ ಹೊಂಟೇವಿ. ನೋಡೋಣ್ರಿ, ಹಂಗೆ ಲೈಕ್ ಅನ್ನಿಸ್ತಂದ್ರೆ ನಿಮಗೂ ಸಜೆಷನ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಈ ಕಡೆ ಕಾರ್ಕಳ ಯಾರ ಬಂದರು ಅಲ್ಲಿ ಹೋಗ್ರಂತ. ಓಕೆ, ಅಲ್ಲಿ ಮಟ್ಟ ಈಗ ಒಂದು ಸ್ವಲ್ಪ ಡಿಸ್ಟೆನ್ಸ್ ಭಾಳ ಐತಿ, ಹಿಂಗಾಗಿ ಅಲ್ಲಿಗೆ ಹೋಗಿ ಸಿಗೋಣ ಒಂದು ಸ್ವಲ್ಪ. ವರಾಂಗ ಟೆಂಪಲ್ ಹೋಗೋ ರೂಟ್ ಹೆಂಗಿರ್ತದೆ, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಮುಂದ್ಮೇಲೆ ಈ ನಮೂನೆ ಇನ್ನು 7 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಹಿಂಗಾಗಿ ಜ್ಯೂಸ್ ನೋಡ್ರಿ. ಊರಿಗೆ ಪೆಟ್ರೋಲ್ ಬಂಕ್ ಇಲ್ಲ ಅಂದ್ರೆ ಬಾರ್ ಅದಾವ ಇಲ್ಲಿ. ಹಿಂಗೆ ನಾವು ನಮ್ಮ ಕಡೆ ಅಷ್ಟೇ ಹುಡುಗರು ಅದಾರ ಅಂತ ತಿಳ್ಕೊಂಡಿವಿ. ಇಲ್ಲಿ ನಮ್ಗಿಂತ ಹುಡುಗರು ಅದಾರ. ಎಲ್ಲ ಮೌಲಿಗೂ ಎಲ್ಲ ಊರಾಗೂ ಒಂದೊಂದು ಬಾರ್ ಅದಾವ ಇಲ್ಲಿ. ಇನ್ನು 7 ನಿಮಿಷ. 5 ಕಿಲೋಮೀಟ್ರ್ ಇದೆ ಇಲ್ಲಿಂದ.
ಇಲ್ಲಿ ದೇವ್ರಪ್ಪ ದೇವ್ರ ಜಗ್ಗಿರ್ತಾವೆ ಶಿವಗಿರಿ ಗೃಹ ಪ್ರವೇಶ. ಯಾರ್ದ ಮನಿ ಓಪನಿಂಗ್ ಐತೆ ನೋಡು, ಹೋಗಿ ಊಟ ಮಾಡಿ ಹೋಗುನ್ನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? 5 ಕಿಲೋಮೀಟರ್ ಇನ್ನ. ಬಂತ ನಾವು ಹೋಗೋ ಪ್ಲೇಸ್ ಇನ್ನು 5 ಕಿಲೋಮೀಟರ್ ಐತಿ ಇಲ್ಲಿಂದ. ಆಯ್ತು ನೋಡ್ರಿ ಅಲ್ಲಿ ಟೆಂಪಲ್. ಅಲ್ಲಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಹಾಯ್ ಫ್ರೆಂಡ್ಸ್, ನಾವು ಅದೇ ಟೆಂಪಲಿಗೆ ಬಂದೀವಿ. ಬಟ್ ಅದು ಟಿಕೆಟ್ ತೊಗೋಬೇಕಂತ, ಸೊ ಟಿಕೆಟ್ ತೊಗೊಂಡೀವಿ. ಟಿಕೆಟ್ ತೊಗೊಂಡು ಬಂದು ಐ ವಿಲ್ ಶೋ ಯು ದ ಟೆಂಪಲ್. ನೋಡ್ಬೇಕಂತ ಪ್ಲೇಸ್ ಬಂದು ನೋಡಿದ್ವಿ. ನೋಡಿ ಇಲ್ಲಿಂದ ವಾಪಸ್ ರೋಡಿಗೆ ನೋಡ್ರಿ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಅವರು ಲಾಸ್ಟ್ ಜಾಸ್ತಿ ಟೈಮ್ ಇರಲಿಲ್ಲ, 3 ಗಂಟೆಗಳಿಂದ. ವರಂಗ ಟೆಂಪಲ್ ಮುಗಿಸ್ಕೊಂಡು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಕಡೆ ಹೊಂಟೇವಿ. ಇನ್ನು 13 ಕಿಲೋಮೀಟರ್ ಐತಿ. ಅಲ್ಲಿಂದ ಡೆಸ್ಟಿನೇಷನ್ ಭಾಳ ಇತ್ತು, ಬಿಸಿಲು ಭಾಳ ಇತ್ತು, ಹಂಗಾಗಿ ಬ್ಲಾಗ್ ಮಾಡಿದ್ದಿಲ್ಲ. ಇಲ್ಲಿಂದ ಮತ್ತೆ ರೀಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ನಿಯರ್ ಬಂತಲ್ಲ ಟೆಂಪಲ್, ಹಂಗಾಗಿ ಮತ್ತೆ ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲೇ ರೋಡ್ ಮಸ್ತ್ ಅದಾವು, ಬಿಸಿಲು ಭಾಳ ಐತಿ, ಹಬ್ಬ ಹೊಳಿತೈತಿ ಪೂರ. ಅಲ್ಲೇ ರೋಡ್ ಸರಿ ಇದ್ದಿಲ್ಲ, ಕೋಲಿತ್ತು ಎಲ್ಲ. ಬಾ ಬಾ ಸೊಳ ಮಕ್ಕಳು ಏನ್ ಮಾಡಿದ್ರಿಪ್ಪ. ಕಟೀಲು ದುರ್ಗಾ ಪರಮೇಶ್ವರಿ ಹೊರಬಾಗಿಲು. ಆ ಕಡೆ ಒಂದು ಬೇರೆ ಇರಬೇಕು, ನಾವು ಈ ಕಡೆ ಅಂತಲ್ಲ, ಈ ಕಡೆ ನಮ್ಗೆ ಈ ಥರ ಐತಿ. ಬಿಸಿಲು ಭಾಳ ಐತಿ, ತಡ್ಕೋಕ್ಕಾಗೈತಿ. ಬಿಸಿಲು ಭಾಳದಾತ್ರಿಪ್ಪ. ಅದ್ರ ಗಾಡಿ ಒಂದು ಬಿಸಿಲು ಮೊದಲ ಮೈ ಎಲ್ಲ ಒಯ್ದಾಡ್ತಾವೆ ಹೊರಗೆ. ಗ್ಯಾಸ್ ಆಗೈತಿ. ಆರಾಮ್ ರೆಸ್ಟ್ ಮಾಡೋದು ಅನ್ಸತಿ. ಆದರೂ ಮತ್ತೆ ರೆಸ್ಟ್ ಏನಿಲ್ಲ. ಇವತ್ತು ದಿನ ಅಷ್ಟೇ ಸೂಟಿ, ನಾಳೆ ಮತ್ತೆ ಹೇಳಿ ನಾಳೆ ದಿನ ಹೋಗೋದು, ನಾಳೆ ಸಾಯಂಕಾಲ ಮತ್ತೆ ಮಾಡ್ಬೋದು ಅಂತ ನೋಡ್ರಿ. ಕಟೀಲು ಬಂದ್ವಿ ಅಂತ ಕಟೀಲು ಬಂದ್ವಿ. ಇನ್ನು 700 ಮೀಟರ್ ತೋರ್ಸಾಕತ್ವಿ. ಹೋಗಿ ದರ್ಶನ ಮಾಡ್ಕೊಂಡು ಮತ್ತು ನಮ್ಮ ಪಯಣ ಮಂಗಳೂರಿನ ಕಡೆಗೆ.
ಇವಾಗ ಮೊದಲು ದರ್ಶನ, ನಂತರ ಪಯಣ. ಓ ಇಲ್ಲಿದೆ ವಿಮಾನವನ್ನು ಸೀದಾ ನೋಡ್ರಿ, ಕಟ್ಟಿರೋ ದುರ್ಗಾ ಪರಮೇಶ್ವರಿ ದೇವಿ. ಪಾರ್ಕಿಂಗ್ ಹಿಡಿಬೇಕು. ನಾವೀಗ ಇವಾಗ ಎಲ್ಲವಿದೆ ಅಂದ್ರೆ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಟ್ಟಿದ್ವಿ. ಇವಾಗ ನೋಡ್ರಿ ಏನ್ ಮಾಡಕ್ಕಾಗಲ್ಲ, ಬರೀ ಲೊಕೇಶನ್ ಸೆಟ್ ಮಾಡೋದ ಆತಿವನ್ ಕೆಲಸ. ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಆಯ್ತು. ಒಳಗೆ ವಿಡಿಯೋ ಅವ ಅಲಾವ್ ಇದ್ದಿದ್ದಿಲ್ಲ, ಹಾಗಾಗಿ ಈಗ ಆದಿ ಸ್ಥಳ ಅಂದ್ರೆ ಈಗ ಕೊರಗಜ್ಜ ಆದಿ ಸ್ಥಳ ಮಂಗಳೂರು ಹೊಂಟೇವಿ. ಅಲ್ಲೇ ವಿಡಿಯೋ ಅಲಾವ್ ಇಲ್ಲ, ಹೊರಗಿಂದ ಅಷ್ಟು ತೋರಿಸ್ತೈತಿ. ಮತ್ತೇನೈತಲ್ಲ ಅಲ್ಲಿಂದ ಟೈಮ್ ಇದ್ರೆ ಉಡುಪಿ ಹೋಗ್ಬೇಕು ಅಂತ ಪ್ಲಾನ್ ಐತಿ. ಹಿಂಗೇನೋ ಟೈಮ್ ಇಲ್ಲಪ್ಪ ಅಂದ್ರೆ ಅಲ್ಲೇ ಸ್ಟೇ ಮಾಡಿ ಮಾರ್ನಿಂಗ್ ಎದ್ದು ಉಡುಪಿ ಕಡೆ ಹೋಗ್ತೇವೆ. ಪ್ಲಾನಿಂಗ್ ಅಂದ್ರೆ ಯಾವುದು ಪ್ಲಾನ್ ಇಲ್ಲ, ಸುಮ್ಮನೆ ಹಂಗೆ ಹೋಗ್ತಾ ಇರ್ತದೆ ಅಷ್ಟೇ. ಇಲ್ಲಿ ನಮ್ಮ ಮಂಗಳೂರೊಳಗೆ ನಮ್ಮ ಫ್ರೆಂಡ್ ಒಬ್ಬರು ಅದಾರ, ರವಿ ಮತ್ತು ಅಭಿ ಅಂತೇಳಿ. ಅವರು ಆಡಿಯೋ ಅವರು ಕಾಲ್ ಮಾಡಿದ್ವಿ ರವಿ ಅನ್ನೋರಿಗೆ. ಅವ್ರು ಹೇಳಿದ್ರು ಆದಿ ಸ್ಥಳ ಅದೆಲ್ಲ ಇಲ್ಲಿ ಐತಿ, ಬರ್ರಿ ಇಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ರು. ಈಗ ನೋಡಿದ್ರಲ್ಲ ಅದೇ ದ್ವಾರ ಬಾಗಿಲ. ನಾವು ಆ ಕಡೆಯಿಂದ ಬಂದಿಲ್ಲ, ಆ ಕಡೆ ದ್ವಾರ ಬಾಗಿಲು ಬೇರೆ, ಈ ಕಡೆಯಿಂದ ಬಂದ್ರೆ ಈ ದ್ವಾರ ಬಾಗಿಲು ಸಿಗ್ತದೆ. ನೋಡ್ಕೊಂಡು ಅಂದ್ರೆ ಈಗ ಎಷ್ಟೈತಿ, ಒಂದೂವರೆ ಆಗೈತೆ. ಅದು ನೋಡ್ಕೊಂಡು 3ಕ್ಕೆ ಬಿಟ್ಟೇವಂದ್ರು 6 ಗಂಟೆ ಮಟ್ಟ ಅಂದ್ರೆ ನಾವು ಉಡುಪಿ ಹೋಕ್ಕೇವಿ. ನಾಳಿನ ದಿನ ಇವತ್ತೊಂದು ಸ್ವಲ್ಪ ಆದಷ್ಟು ನೋಡ್ಕೊಂಡು ನಾಳೆ ಊರಿಗೆ ಹೋಗುವಂಥ ಪ್ಲಾನ್ ಮಾಡ್ತೇವೆ ಅಷ್ಟೇ. ಏನೋ ಏನೋ ಆಗುತ್ತಿದೆ, ನನಗೆ ತಿಳಿಯದೆ ಹೋಗುತ್ತಿದೆ. ಏನೋ ಏನೋ ಆಗುತ್ತಿದೆ, ಮನಸ್ಸು ದಾರಿ ತಪ್ಪುತ್ತಿದೆ. ಈ ಕಣ್ಣುಗಳು ಕನಸು ಕಾಣುತ್ತಿವೆ, ನಿನ್ನ ಮುಖವೇ ತೋರಿಸುತ್ತಿವೆ. ಈ ಹೃದಯ ಏನೋ ಹೇಳಬೇಕೆಂದು ಮೌನದಲ್ಲೇ ಕೂಗುತ್ತಿದೆ. ನನ್ನ ದಾರಿಯಲ್ಲಿ ನಡೆದೆ, ನೀನುಗುತ್ತಾ ನಿಲ್ಲಿಸಿದೆ. ಒಂದು ನೋಟದ ಸ್ಪರ್ಶದಿಂದಲೇ ನನ್ನ ಜೀವ ಕದ್ದುಕೊಂಡೆ. ನಿನ್ನ ಕಣ್ಣುಗಳ ಆಳದಲ್ಲಿ ನನ್ನ ಉತ್ತರ ಸಿಕ್ಕಿತ್ತು. ನನ್ನದೇ ನೋಡ್ರಿ ಕಾರ್ನರ್ ಶಾಟ್ ಹಂಗದ. ನಮ್ದು ಗಜ ಹಿಂಗೆ ಹೊಡೆದಿಲ್ಲ ಅರ್ಜುನ, ಕಚ್ ಹೊಡ್ತೀನಿ ಕಾರ್ನರ್ ಶಾಟ್. ಆದರೂ ಯಪ್ಪ ವೇಟ್ ಆಗತ್ತದ ಗಾಡಿ. ಲೋಡು 2 ಟ್ಯಾಂಕ್
ಫುಲ್ ಟ್ಯಾಂಕ್. ಹಿಂದೊಂದು ಕಾರ್ನರ್ ಕಟ್ಟೋಟಿಗೆ ಒಂದು ಸ್ವಲ್ಪ ವೇಟ್ ಅನ್ಸತ್ತೆ ಗಾಡಿ. ವೇಟ್ ಕಡಿಮೆ ಮಾಡ್ಬೇಕು. ವೇಸ್ಟ್ ಐಟಮ್ ಎಲ್ಲ ತೆಗೆದು ಒಂದು ಕಡೆ ಹಾಕ್ಬೇಕಿಲ್ಲ. ಯಾಕಂದ್ರೆ ಇದು ಕಂಟ್ರೋಲ್ ಮಾಡೋಕೆ ಆಗತ್ತಿಲ್ಲ. ಹಂಗಾಗಿ ಮುಂದೆ ನೋಡಿ ಡಿ ಬಾಸ್ ಎಲ್ಲೋದ್ರು ನನ್ನದಲ್ಲ. ಯಾಕೆ ಹೇಳಿ, ನಾವು ಡಿ ಬಾಸ್ ಹುಡುಗರು ಯಾವತ್ತಿದ್ರು ಕದರ್ ಆಗಿತ್ತು. ಜೈ ಡಿ ಬಾಸ್. ಮಂಗಳೂರು ಬಂದೀವಿಪಾ. ಇದು ಟ್ರಾಫಿಕ್ ಒಂದು ಜಾಸ್ತಿ ಆಗೈತಿ. ಗಾಡಿಗಳು ಭಾಳ ಅದಾವ ಇಲ್ಲಿ. ಈಗ ಹೊಂಟೇವಿ ಇನ್ನ 13 ಕಿಲೋಮೀಟರ್ ತೋರ್ಸಾತೈತಿ. ಹೊಂಟೇವಿ, ನೋಡ್ಬೇಕು ಇನ್ನ ಎಷ್ಟು ತಕ್ಕೈತಿ. ಗೈಸ್, ನಾವು ಇವಾಗ ಇದ್ದೇವಿ. ಆಲ್ರೆಡಿ 8:30 ಆಗೈತಿ. ಯಾಕಂದ್ರೆ ನಿನ್ನೆ ನಾವು ಸ್ಟೇ ಮಾಡೋದು ಭಾಳ ಲೇಟ್ ಆಯ್ತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವು ಈಗ ಎದ್ವಿ. ಈಗ ರೆಡಿಯಾಗಿ ಊರ ಕಡೆ ಹೋಗ್ಬೇಕು. 2 ದಿನದೊಳಗೆ ಭಾಳ ಸುಸ್ತಾಗಿಬಿಟ್ಟೈತಿ. ಸೊ ಈಗ ನಮ್ಮ ಪಯಣ ಊರಿನ ಕಡೆಗೆ. ಬಾಯ್ ಬಾಯ್. ನೋಡಿ, ಆ್ಯಕ್ಚುಲಿ ನಾವು ಸೂಪ್ ಮಾಡೋಕ್ಕಂತ ಎಲ್ಲ ಪ್ರಿಪೇರಾಗಿ ಬಂದಿದ್ವಿ. ಬಟ್ ಗ್ಲಾಸ್ ಸ್ಪೂನ್ ಮರ್ತು ಬಿಟ್ಟು ಬಂದಿದ್ವಿ. ಇವ ಏನು ಮಾಡ್ಯಾನಂದ್ರೆ ಬಾಟಲ್ನ ಹಾಫ್ ಮಾಡಿ ಅಲ್ಲಿ ಕೆಟ್ಟೆಲ್ಲ ಐತಲ್ಲ ಅದ್ರೊಳಗೆ ಮಾಡ್ಕೊಂಡಿದ್ವಿ. ಬಟ್ ಅದನ್ನು ಸ್ಪೂನ್ ಇರಲಿಲ್ಲ. ಅದಕ್ಕೆ ಅದೇನಂತಾರಲ್ಲ, ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಟೀ ಅಂತಂದು, ಒಂದು ಮಗ್ನಲ್ಲಿ ಸೂಪ್ ಇನ್ನೊಂದರಲ್ಲಿ ಕುಡಿಯೋದು. ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಗೆ ಸವೆಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ಸೂಪರ್ ಡಿಯರ್ ಹಸ್ಬೆಂಡ್, ತುಂಬಾ ರುಚಿಯಾಗಿ ಮಾಡ್ಬಿಟ್ಟಿದ್ದೀರಾ. ನಿನ್ನೆ ನೈಟ್ ಉಡುಪಿ ರೀಚ್ ಆದ್ವಿ. ನೈಟ್ ಅಂದ್ರ ಸಾಯಂಕಾಲ ರೀಚ್ ಆಗಿದ್ವಿ. ಗಾಡಿ ಪಂಚರ್ ಆಗ್ಬಿಡ್ತು ಅಲ್ಲಿ. ಹಂಗಾಗಿ ಪಂಚರ್ ರೀಚ್ ಆಗ ಒಂದ್ ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ಏನ್ ಮಾಡಿದ್ವಿ, ಇಲ್ಲ ಅಲ್ಲಿ ಎದ್ಕೊಡ್ರಿ ಮತ್ ನಾ ಇವತ್ತೆದ್ದು ಹೋಗುದು ಲೇಟ್ ಆಕತಿ ಅಂತ ಹೇಳಿ ಪಂಚರ್ ಎಲ್ಲ ಟ್ಯೂಬ್ ಚೇಂಜ್ ಮಾಡಿದ್ರು. ಟ್ಯೂಬ್ ಚೇಂಜ್ ಮಾಡಿದ್ದ ಸೀದಾ ಮನಿ ಕಡೆ ಹೊಂಟೇವಿ. ಅಂದ್ರೆ ಅಲ್ಲಿ ಮುರುಡೇಶ್ವರ ಬಂದ್ವಿ ನಿನ್ನೆ ನೈಟ್. ಮುರುಡೇಶ್ವರ 11 ರಾತ್ರಿ, ಸಾರಿ 10 ಆಗಿತ್ತು ಮುರುಡೇಶ್ವರ ಬಂದಾಗ. ಹಂಗಾಗಿ ವಿಡಿಯೋ ಏನ್ ಮಾಡಾಕಿಲ್ಲ, ಸುಮ್ಮ ಬಂದು ಸ್ಟಾಪ್ ಮಾಡಿ ಊಟ ಮಾಡಿ ಮುಕ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ಈಗ ಇದ್ರ ಕಡೆ ಹೊಂಟೇವೆ ನೋಡ್ರಿ, ಎಲ್ಲೇ ಹುಬ್ಳಿ ಕಡೆ ಹೊಂಟೇವೆ. ಸುಮ್ಮ ಇದನ್ನ ಆಗ್ಬಿಡುತ್ತೆ ನಮಗೂ. ಯಾಕಂದ್ರೆ ಅಷ್ಟೆಲ್ಲ ರೈಡ್ ಮಾಡಿದ್ ಲಾಸ್ಟಿಗೆ ಒಂದು ಪಂಚರ್ ಆಯ್ತು, ಒಂದ್ ಸ್ವಲ್ಪ ಬೇಜಾರಾದಂಗ ಆಯ್ತು. ಹಂಗಾಗಿ ಸುಮ್ಮನೆ ಬಂದು ಅಲ್ಲಿಂದ ಸೀದಾ ಹುಬ್ಳಿ ಕಡೆ ನಮ್ಮ ಪಯಣ. ಇಲ್ಲ ಎಲ್ಲ ಮುರುಡೇಶ್ವರ ನೋಡಿದ್ದು, ಗೋಕರ್ಣ ಎಲ್ಲ ನೋಡಿ ಪ್ಲೇಸ್ ಅದಾವಲ್ಲ ನೋಡಿದ್ದನ್ನ. ಈಗ ನಾವು ಈಗ ಬರಾತಿದ್ದು 8ನೇ ಸರಿ ಇಲ್ಲಿ ಮುರುಡೇಶ್ವರ ಪ್ಲೇಸ್ ಕಡೆ. ಸುಮ್ಮ ನೋಡಿ ಪ್ಲೇಸ್ ಒಳ್ಳ ನೋಡಿದೇನೆ ಅಂತ ಸುಮ್ಮ ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬಿಟ್ಟೆ. ನೋಡ್ರಿ ಪ್ಲೇಸ್ ಯಾಣ 32 ಕಿಲೋಮೀಟರ್ಗಳು. ಆಲ್ಮೋಸ್ಟ್ ಈಗ ನಮ್ದು ಹುಬ್ಳಿಯಿಂದ ಬರೋ ಇಲ್ಲ
ಅಣ್ಣಮಲಪುರ ಆಯ್ತು ಗಾಡಿ, ಯಾಕಂದ್ರೆ ಅಲ್ಲಿ ಆ ಕಡೆಯಿಂದ ಸಿರ್ಸಿ ದಾರಿ ಇನ್ನೂ ಸ್ವಲ್ಪ ಸರಿಯಾಗಿಲ್ಲಲ್ಲ ಅದು, ಹಂಗಾಗಿ ಯಲ್ಲಾಪುರ ಇದು ಕುಂಟ ಬರುವ ಗಾಡಿಗಳಿಗೆ ಈಜೆ ಇದೆ ದಾರಿ, ಹಂಗಾಗಿ ಎಲ್ಲರೂ ಇಲ್ಲೇ ಟಚ್ ಮಾಡತ್ತೀರ. ನಾವು ಹಂಗಾಗಿದೆ, ನಾವು ಲಾಸ್ಟ್ ಟೈಮ್ ಉಡುಪಿ ರೈಡ್ ಬಂದಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ, ಅವಾಗೂ ಈ ಕಡೆನ ಹಾಕಿ ಬಂದಿದ್ವಿ. ಹಂಗಾಗಿ ಬೀದರ್ ರೋಡ್ ಚಾಲೋ ಇರ್ತೈತಿ ಅಂತೇಳಿ ಸುಮ್ಮನೆ ಬೀದರ್ ರೋಡ್ಗೆ ಹೊಂಟ್ರಿ. ರೋಡ್ ಚಲೋ ಐತಿ, ನಡಿಗೆ ಅಷ್ಟ ಒಂದ್ ಸ್ವಲ್ಪ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ಹಾಳಾಗೈತಿ. ಉಳಿದು ಬಿಡ್ರಲ್ಲ ರೋಡ್ ಮಸ್ತ್ ಐತಿ, ಹಂಗಾಗಿ ಇದೇ ರೋಡ್ ಸೈಡ್. CDC 64